ದಿವ್ಯಾ, ಈ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂತ ಬೇಜಾರಾ? ಈ ಟೈಮ್ ಅಂತ ಅಲ್ಲ ರೀ, ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ನೋದು ನನ್ನ ಆಸೆ. ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ನನ್ನ ಜೊತೆಲೇ ಇರಬೇಕು. ಅದು ಹೇಗಾಗುತ್ತೆ ದಿವ್ಯಾ? ದೇಶ ಕಾಯೋ ಕೆಲಸಕ್ಕೆ ಅಂತ ನಿಂತಾಗ ನಾವೊಂದಿಷ್ಟು ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ಏ ಚಿನ್ನಿ, ನಾನು ಹೋಗ್ತಾ ಇದ್ದೀನಿ ಅಂತ ನಿಂಗೂ ಬೇಜಾರಾ? ಅಪ್ಪ ಹೋಗ್ಬೇಡ ಪ್ಲೀಸ್. ಹಾಗಂದ್ರೆ ಹೇಗೆ ಚಿನ್ನಿ? ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ದುಡ್ಡು ಬರಲ್ಲ, ದುಡ್ಡು ಬಂದಿಲ್ಲ ಅಂದರೆ ನಿಂಗೆ ಹೊಸ ಬಟ್ಟೆ ತೊಗೊಳಕ್ಕಾಗಲ್ಲ, ಪುಸ್ತಕ ತೊಗೊಳಕ್ಕಾಗಲ್ಲ. ಅದಕ್ಕೆ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ದಿವ್ಯಾ, ನೀನು ಇವಳನ್ನ, ನೀನು ಹೊಟ್ಟೆಲಿರೋ ಮಗುನ ಚೆನ್ನಾಗಿ ನೋಡ್ಕೊ. ನೀನು ಈ ಟೈಮಲ್ಲಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ, ಆಯಿತಾ? ಸರಿ ರೀ. ಜನ ಇನ್ನು ನಾಳೆ ಹೋದರೆ ಮತ್ತೆ ಯಾವಾಗ ಬರೋದು? ಗೊತ್ತಿಲ್ಲಪ್ಪ, ನೋಡ್ಕೊಂಡು ಬರಬೇಕು. ಅಂದರೆ ಈ ಕೆಲಸ ನೀನು ಇನ್ನೂ ಎಷ್ಟು ವರ್ಷ ಮಾಡ್ಬೇಕು ಚೆನ್ನ? ಇನ್ನೂ ಸುಮಾರು ವರ್ಷ ಮಾಡಬೇಕಪ್ಪ. ಬೇಕಾದರೆ ಒಂದು 10 ವರ್ಷ ಮಾಡಿ ರಾಜೀನಾಮೆ ಕೊಡ್ಬೋದು. ಆದರೆ ನನಗಿಷ್ಟ ಇಲ್ಲ. ದೇಶ ಸೇವೆ ಮಾಡೋದು ಪುಣ್ಯದ ಕೆಲಸ. ಆದರೂ ಚೆನ್ನ, ನೀನು ಅಲ್ಲಿ ಹೋದರೆ ನಮಗಿಲ್ಲಿ ಜೀವ ಹೊಡ್ಕೋತಾ ಇರ್ತದೆ ಕಣೋ. ನನ್ನ ಮಗ ದೇಶ ಕಾಯೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹೆತ್ಕಳು ಸುಮ್ಮನಿರ್ಬೇಕಲ್ಲಪ್ಪ. ಅಮ್ಮ, ನಿನ್ನ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ. ನೀನು ಧೈರ್ಯವಾಗಿರು. ಇಲ್ಲಿ ನಿನ್ನ ಜೊತೆ ಅಣ್ಣ, ಅಪ್ಪ, ಭಾರತಿ, ದಿವ್ಯಾ, ಅತ್ತಿಗೆ, ಪಾಪು ಎಲ್ಲ ಇದ್ದಾರೆ. ನಮ್ಮ ತೋಟದಲ್ಲಿ ಬೋರ್ ಹಾಕ್ಸಕ್ಕೆ ಮಾತಾಡಿದ್ದೀನಿ. ಅವರು ಮುಂದಿನ ವಾರ ಬಂದು ನೋಡ್ತಾರಂತೆ. ಸರಿ, ದೇವ್ರ ದಯದಿಂದ ನೀರು ಬಿದ್ದರೆ ಸಾಕು. ಅಮ್ಮ, ನಾನಿನ್ನು ಹೊರಡ್ತೀನಿ. ಹುಷಾರು ಚೆನ್ನ, ಹೋದ ತಕ್ಷಣ ಫೋನ್ ಮಾಡು. ಸರಿ ಅಮ್ಮ. ನಿನ್ನ ಆರೋಗ್ಯ ಜೋಪಾನ. ದಿವ್ಯಂಗೀಗ 4 ತಿಂಗಳು. ಅವಳ ಡೆಲಿವರಿ ಟೈಮಿಗೆ ಸರಿಯಾಗಿ ನಾನು ಬರ್ತೀನಿ. ಅಲ್ಲಿವರೆಗೂ ಅವಳ ಜವಾಬ್ದಾರಿ ನಿಂದೆ. ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ ಕಣೋ, ನಾವೆಲ್ಲ ಚೆನ್ನಾಗಿ ನೋಡ್ಕೊಡ್ತೀವಿ. ನನಗೆ ನಿಂದ ಚಿಂತೆ ಕಣೋ. ಸಾವಿತ್ರಿ, ಮಗ ಹೊರಟು ನಿಂತಿದ್ದಾನೆ. ಒಳ್ಳೇದಾಗಲಿ ಅಂತ ಧೈರ್ಯ ತುಂಬ ಕಳ್ಸೋದು ಬಿಟ್ಟು ಹಿಂಗೆ ಕಣ್ಣಾಗಿ ನೀರು ಹಾಕ್ತಾ ಕಳಿಸ್ಕೊಟ್ರೆ ಏನೇ ಚೆನ್ನಾಗಿರುತ್ತೆ. ಅಪ್ಪಯ್ಯ, ನಾನು ಬರ್ತೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಸರಿ ಅದಕ್ಕೆ ನಾನು ಬರ್ತೀನಿ. ಚೆನ್ನ, ಹುಷಾರು ಕಣೋ. ಸರಿ ಅಣ್ಣ, ನಾನು ಬರ್ತೀನಿ. ಆಯ್ತಪ್ಪ, ಆ ಬೋರ್ನವ್ರು ಬಂದಾಗ ನಾನು ನಿಂಗೆ ಫೋನ್ ಮಾಡ್ತೀನಿ. ಸರಿ ಅಣ್ಣ. ದಿವ್ಯಾ, ನಾನಿನ್ನು ಬರ್ತೀನಿ. ಆರೋಗ್ಯ ಜೋಪಾನ. ತಿನ್ನಿ, ಪಪ್ಪಿ ಕುಡಿ. ಕಡೆ ನಾನು ಬರ್ತೀನಿ. ಅಮ್ಮಂಗೆ ಕಾಟ ಕೊಡಬಾರ್ದು. ಬರ್ತಾ ನಿನಗೆ ಚಾಕ್ಲೇಟು, ಐಸ್ ಕ್ರೀಮ್ಸು, ಆಟ ಸಾಮಾನು ಎಲ್ಲ ತೊಗೊಂಬರ್ತೀನಿ. ಓಕೆನಾ? ಬಾಯ್. ಸರಿ, ಬರ್ತೀನಿ. ಬಾಯ್. ನಿಮ್ಮನ್ನು ಕಳಿಸಿ ನಾನಿಲ್ಲಿ ಒಬ್ಬಳೇ ಇರೋಕ್ಕಾಗ್ತಾ ಇಲ್ಲ. ನನ್ನ ಹೆರಿಗೆ ಸಮಯದಲ್ಲಾದರೂ ನೀವು ನನ್ನ ಜೊತೆಲಿರಿ. ನಿಮ್ಮ ದಾರಿನೇ ನಾನು ಕಾಯ್ತಾ ಇರ್ತೀನಿ. ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ?
ಅಪ್ಪ ಬೇಗ ಬಂದ್ಬಿಡ್ತಾರೆ. ಚೆನ್ನಣ್ಣ ಒಬ್ಬ ಯೋಧ ಅಂದರೆ ಮನೇಲಿ ಬಡತನ ಇದ್ದು ಸೈನ್ಯಕ್ಕೆ ಸೇರಿದವನಲ್ಲ. ಮನೇಲಿ ಆರ್ಥಿಕವಾಗಿ ಒಳ್ಳೆ ಸ್ಥಿತಿಯಲ್ಲಿದ್ರೂ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆಯಿಂದ ಸೈನ್ಯಕ್ಕೆ ಸೇರ್ತಾನೆ. ಅವನಿಗೆ ತಂದೆ ತಾಯಿ ಜೊತೆಗೆ ಒಬ್ಬ ಅಣ್ಣ ಅತ್ತಿಗೆ ಕೂಡ ಇರ್ತಾರೆ. ಅವರಿಗೂ 2 ಹೆಣ್ಮಕ್ಳಿರ್ತಾರೆ. ಜೊತೆಗೆ ಭಾರತಿ ಅನ್ನೋ ತಂಗಿ ಕೂಡ ಇದ್ದು ಅವಳಿಗೂ 2 ಹೆಣ್ಮಕ್ಳಿರ್ತಾರೆ. ಅವಳು ತವ್ರ ಮನೆಯಲ್ಲೇ ಇರ್ತಾಳೆ. ಇದರೆಲ್ಲರ ಜೊತೆಗೆ ಚೆನ್ನಣ್ಣ ದಿವ್ಯಾಳನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಮೊದಲು ತಂದೆ ತಾಯಿ ಅವ್ರ ಪ್ರೀತಿ ಒಪ್ಪದೆ ಇದ್ರೂ ಕೂಡ ನಂತರ ಮಗನ ಪ್ರೀತಿಗೆ ಸೋತು ಮದುವೆ ಮಾಡ್ತಾರೆ. ಆತನಿಗೆ 4 ವರ್ಷದೊಬ್ಬಳು ಮಗಳಿದ್ದು ಆತನ ಹೆಂಡತಿ 2ನೇ ಮಗುವಿಗೆ ತಾಯಿಯಾಗೋ ಹಂತದಲ್ಲಿರ್ತಾಳೆ. ಸದ್ಯಕ್ಕೆ ರಜೆಗಂತ ಬಂದಿರೋ ಚೆನ್ನಣ್ಣ ರಜೆ ಮುಗಿಸಿ ಮತ್ತೆ ಸೈನ್ಯಕ್ಕೆ ಹೊರಟಿರ್ತಾನೆ. ಇದುವರೆಗಿನ ಕತೆ. ಮುಂದೆ ಅಮ್ಮ ಕಲಾ, ಸ್ವಲ್ಪ ಕುಡಿಯೋಕೆ ನೀರು ತಗೊಂಬಮ್ಮ. ರೀ, ತೋಟಕ್ಕೆ ಹೋಗಿದ್ರಾ? ಕಾಯಿ ಯಾವಾಗ ಕೀಳ್ತಾರಂತೆ? ತೋಟದತ್ರ ನಿಂಗಪ್ಪ ಸಿಕ್ಕಿದ್ದ. ನಾಳೆ ಆಳುಗಳೆಲ್ಲ ಬರ್ತಾರಂತೆ, ನಾಳೆ ಕೀಳ್ಸಿದ್ರಾಯ್ತು ಬಿಡು. ಮಾವ ತಗೊಳ್ಳಿ. ನೀನೇ ತಂದ್ಬಿಟ್ಟಿಯಮ್ಮ. ಕಲಾ ಎಲ್ಲಮ್ಮ? ಅಕ್ಕ ಇತ್ಲಲ್ಲಿದ್ದಾಳೆ, ನೀರು ತುಂಬ್ತಾ ಇದ್ದಾಳೆ ಮಾವ. ಒಳ್ಳೇದಾಯ್ತು ಬಿಡಮ್ಮ. ಅಮ್ಮ ದಿವ್ಯಾ, ಈ ಟೈಮಲ್ಲಿ ನೀನು ಜಾಸ್ತಿ ಕೆಲಸ ಮಾಡಬಾರ್ದಮ್ಮ, ಜಾಸ್ತಿ ವಿಶ್ರಾಂತಿ ತಗೋಬೇಕು. ಪರವಾಗಿಲ್ಲ ಮಾವ, ಡಾಕ್ಟ್ರ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಒಳ್ಳೇದಾಯ್ತು, ಆಯ್ತು. ದಿವ್ಯಾ, ದಿವ್ಯಾ ಏನಾಯ್ತಮ್ಮ? ದಿವ್ಯಾ ಯಾಕಮ್ಮ, ಏನಾಯ್ತಮ್ಮ? ಏನಾಯ್ತು ಮಗ? ಅರ್ಜುನ ಬೇಗ ಬಾರೋ. ಜಾಸ್ತಿ ಊಟ ನೋಡ್ತಿದೆ. ಬಾರೋ ಬೇಗ ಬಾರೋ. ಏನೋ ಹೊಟ್ಟೆ ನೋವು ಅಂತ ಬಿದ್ದೋಗಿದ್ದಾಳೆ ನೋಡ. ನೀವು ಇಲ್ಲೇ ರೀಪ, ನಿಮ್ ಕೈ ನಡೆಯಕ್ಕಾಗಲ್ಲ. ಬರ್ತೀನಿ. ಏನಾಗ್ತಾ ಇದೆಯಮ್ಮ? ನೋಡ್ತೀನಿ, ಏನಾಗಲ್ಲ, ಸಮಾಧಾನ ಮಾಡ್ಕೊ. ಹೊಟ್ಟೆಲ್ ಮಗು ಬೇರೆ ಬೆಳೀತಾ ಇದೆ. ಅಯ್ಯೋ ದೇವ್ರೆ, ಅವ್ರಿಗೇನು ಆಗದೆ ಇಲ್ಲಪ್ಪ. ಏನೂ ಆಗಲ್ಲ, ನೀನ್ ಧೈರ್ಯವಾಗಿರು. ಅವ್ರಿಗೆ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೇಕು, ಅದಕ್ಕೆ ಹಿಂಗ್ ಹೊಟ್ಟೆ ನೋವು ಬಂದಿದೆ. ಚೆನ್ನಾಗಿ ಹೋದ್ವಾರ ತಾನೆ ಇಲ್ಲಿಂದ ಹೋಗ್ಯಾನೆ. ಅವನಿಗೆ ಈ ವಿಷಯ ಗೊತ್ತಾದರೆ ಗಾಬರಿ ಆಗ್ತಾನೆ. ದಯವಿಟ್ಟು ಯಾರು ಫೋನ್ ಮಾಡಿ ಅವನಿಗೆ ಈ ವಿಷಯ ತಿಳಿಸ್ಬೇಡಿ. ದಿವ್ಯಂಗೇನೂ ಆಗಲ್ಲ, ಅವಳು ಸರಿ ಹೋಗ್ತಾಳೆ. ಈ ಟೈಮಲ್ಲಿ ನಾನು ನಿನ್ನ ಜೊತೆ ಇರಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡು ದಿವ್ಯಾ. ಆದರೆ ನಿನ್ನ ಡೆಲಿವರಿ ಟೈಮಿಗೆ ಸರಿಯಾಗಿ ರಜಾ ಹಾಕಿ ನಾನು ಅಲ್ಲಿಗೆ ಬರ್ತೀನಿ. ಕರ್ತವ್ಯನೂ ಮಾಡಬೇಕಲ್ವ ದಿವ್ಯಾ? ಏಯ್, ಫೋಟೋ ಕೊಡೋ. ಫೋಟೋನಾ? ಅಣ್ಣವರು ಫ್ಲಾಶ್ ಬ್ಯಾಕ್ ಮೂಡಲ್ಲಿ ಇದ್ರು ಅನ್ಸುತ್ತೆ. ನೀನು ಮದುವೆ ಆಗು, ಆಗ ನಿನಗೆ ಗೊತ್ತಾಗುತ್ತೆ. ಮನೇಲಿ ಒತ್ತಾಯ ಮಾಡ್ತಾ ಇರ್ಕೋಣ. ನೋಡೋಣ, ಈ ಸರಿ ಹೋಗ್ತೀನಲ್ಲ, ಅವಾಗೆಲ್ಲ ಫೈನಲೈಸ್ ಆಗುತ್ತೆ. ಮತ್ತೆ ಹೇಗಿದ್ದಾರೆ ನನ್ನ ಹೆಂಡತಿ? ಅವಳಿಗೀಗ 4 ತಿಂಗಳು ಪಾಪ, ಅದಕ್ಕೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ನಾವು ಮಾಡೋ ಕೆಲಸ ನಮ್ಗೆ ಎಷ್ಟೇ ಹೆಮ್ಮೆ ಅನ್ಸಿದ್ರು ಒಂದೊಂದ್ಸಲ ಮನೆಯವ್ರನ್ನ ನೆನೆಸ್ಕೊಂಡ್ರೆ ತುಂಬ ಹಿಂಸೆ ಅನಿಸುತ್ತೆ ಕಣೋ. ಆದರೂ ನಮ್ಮ ಮನೆಯವರೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕೆಲಸ ಮಾಡ್ತೀವಂತ ಖುಷಿ, ಸಮಾಧಾನ ಆಗುತ್ತೆ. ನಿಜ ಕಣ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ನಾವು ದೇಶಕ್ಕೋಸ್ಕರ ಎಲ್ಲನೂ ತ್ಯಾಗ ಮಾಡಿ ಬಿಟ್ಟು ಬಂದು ದೇಶ ಸೇವೆ ಮಾಡ್ತಿದ್ದೀವಿ ಅಂತ. ಆದರೆ ನಮ್ಮ ಮನೆಯವರು ನಾವು ಈ ಕೆಲಸ ಕಳಿಸ್ಬೇಕಾದ್ರೆ ಧೈರ್ಯ ತೋರಿಸಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕಳಿಸ್ತಾರೆ. ಅವ್ರ ತ್ಯಾಗನೂ ಏನು ಕಡಿಮೆ ಇಲ್ಲ ಕಣ.
ಇದು ನಮ್ಮ ದೇಶ ಕಾಯೋ ಸೈನಿಕರ ಬದುಕು. ಇವತ್ತು ನಾವು ಮನೇಲಿ ಬೆಚ್ಚಕ್ಕೆ ಕೂತು ಕೈಯಲ್ಲಿ ಒಂದು ಟಿವಿ ರಿಮೋಟ್ ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ ತಗೋತಿದ್ದೀವಿ. ಯಾವುದೇ ಭಯ ಇಲ್ಲದೆ ರಾಜರೋಷವಾಗಿ ಓಡಾಡ್ತಿದ್ದೀವಿ ಅಂದರೆ ಕಾರಣ ನಮ್ಮ ಸೈನಿಕರು. ಸಾವು ಕಣ್ಮುಂದೆ ಇದೆ ಅಂತ ಗೊತ್ತಿದ್ರು ತಮ್ಮ ಸ್ವಾರ್ಥನ ಲೆಕ್ಕಿಸದೆ ಸಾವಿಗೆ ಎದೆಯೊಡ್ಡಿಗೆ ನಿಲ್ತಾರಲ್ಲ, ಅಂಥ ತ್ಯಾಗಕ್ಕಿಂತ ದೊಡ್ಡ ಯಾವುದಿದೆ ಹೇಳಿ? ಇದು ಚೆನ್ನಣ್ಣನ ಕತೆ ಆದರೆ ಅವನ ಹೆಂಡತಿ ದಿವ್ಯಾ ಹೊಟ್ಟೆ ನೋವಿನಿಂದ ಹಾಸ್ಪಿಟಲ್ ಸೇರ್ತಾಳೆ. ಆಕೆ ಗರ್ಭಿಣಿ ಅನ್ನೋದು ಮನೆಯವರ ಆತಂಕಕ್ಕೆ ಕಾರಣ. ಆಕೆ ಟ್ರೀಟ್ಮೆಂಟ್ ನಡೀತಿದೆ. ಯಾವುದೇ ತೊಂದರೆ ಇಲ್ಲದೆ ಅವಳು ಹುಷಾರಾಗ್ತಾಳ? ಹೇಳಪ್ಪಯ್ಯ, ಇಲ್ಲೇ ಹೊರಗಡೆನೆ ಇದೀವಪ್ಪಯ್ಯ. ಇನ್ನು ಡಾಕ್ಟರ್ ಏನೂ ಹೇಳಿಲ್ಲ. ಹೆದರ್ಕೋಬೇಡಿ ಅಪ್ಪಯ್ಯ, ದಿವ್ಯಂಗೆ ಏನೂ ಆಗಲ್ಲ, ಧೈರ್ಯವಾಗಿರಿ, ಸರಿನಾ? ಅರ್ಜುನ, ಡಾಕ್ಟರ್ ಇನ್ನೂ ಆಚೆ ಬಂದಿಲ್ಲ, ಹೋಗಿ ಕೇಳೋ. ಡಾಕ್ಟ್ರೆ ಏನಾಯ್ತು? ಡಾಕ್ಟ್ರೆ ದಿವ್ಯಾಂಗ್ ಏನಾಯ್ತು ಅಂತ ಕೇಳ್ತಾ ಇದೀವಿ. ಕ್ಷಮಿಸಿ, ಆಕೆಯನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಏನ್ ಹೇಳ್ತಾ ಇರೋ ಡಾಕ್ಟ್ರೆ? ಏನ್ ಹೇಳಿದ್ರಿ? ಇಲ್ಲ ಇಲ್ಲ, ನೀನ್ ಹೋಗಿಲ್ಲ. ನನ್ ಜೊತೆ ಎಲ್ಲಿದ್ದಾಳೆ ತೋರ್ಸಿ, ನಾನು ನೋಡ್ಬೇಕು. ಡಾಕ್ಟ್ರೆ ನಿಜ ಹೇಳ್ತಾ ಇರ? ಈ ವಿಷಯದಲ್ಲಿ ತಮಾಷೆ ಮಾಡಕ್ಕಾಗತ್ತಾ? ವೆರಿ ಸಾರಿ. ಬಲಿ ತಗೊಂಡ್ಬಿಟ್ಟಿಲ್ಲಪ್ಪ ದೇವ್ರೆ. ಹಲೋ, ಹೇಳೋಣ. ಚಂದ, ಸ್ವಲ್ಪ ಮನ್ಸನ್ ಗಟ್ಟಿ ಮಾಡ್ಕೊಳ್ಳೋ. ಅದು ದಿವ್ಯಂಗೆ ಹೊಟ್ಟೆ ನೋವು ಅಂತ ಕುಸಿದ್ ಬಿದ್ಲಪ್ಪ. ಆಸ್ಪತ್ರೆ ಕರ್ಕೊಂಡ್ ಬಂದ್ವಿ ಕಣೋ. ಡಾಕ್ಟ್ರ್ ಈಗ ಬಂದು ಅವಳಿದಿಲ್ಲ ಅನ್ಬಿಟ್ರಪ್ಪ. ಜನ, ದಿವ್ಯಾ ಏನಾಯ್ತು? ದಿವ್ಯಾ ಹೋಗ್ಬಿಟ್ಲಂತ ಕಣೋ. ಏನು ದಿವ್ಯಾ ಹೋಗ್ಬಿಟ್ರಾ? ಹೇಗೋ? ಚೆನ್ನ ಬಂದ್ಮೇಲೆ ಕಾರ್ಯ ಮುಗಿಸ್ಬೇಕು. ದಿವ್ಯಾ, ದಿವ್ಯಾ ಅಮ್ಮ, ಚೆನ್ನ ಸಮಾಧಾನ ಮಾಡ್ಕೊಳಪ್ಪ. ಅಣ್ಣ ಏನಾಗಿತ್ತಣ್ಣ ದಿವ್ಯಂಗೆ? ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಅಂತ ಮನೇಲಿ ಕುಸಿದ್ ಬಿದ್ರು ಕೂಡ ತೋರ್ಸೋಣ ಅಂತ ಇಲ್ಲಿ ಕರ್ಕೊಂಡ್ಬಂದ್ವಪ್ಪ. ಆದ್ರೆ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ಟು ಅಪ್ಪ, ಚಿಕ್ಕ ಮಗು ಇತ್ತಪ್ಪ ಅವತ್ತಲ್ಲಿ. ಅಣ್ಣ ಎಲ್ಲಿದ್ದಾಳಣ್ಣ ದಿವ್ಯಾ? ದಿವ್ಯಾ, ದಿವ್ಯಾ, ದಿವ್ಯಾ ಎದ್ದಳು. ದಿವ್ಯಾ, ನಾನ್ ಬಂದಿದ್ದೀನಿ. ದಿವ್ಯಾ ನೋಡು. ದಿವ್ಯಾ ಏನಾದ್ರು ಮಾತಾಡೋ. ದಿವ್ಯಾ, ದಿವ್ಯಾ, ದಿವ್ಯಾ ಎದ್ದಳು. ದಿವ್ಯಾ, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಮುಂದಿನ ಕಾರ್ಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತು ಡಾಕ್ಟ್ರೆ. ಅಪ್ಪ, ಆ ಥರ ನೋಡಕ್ ಆಗ್ತಿಲ್ಲ ಅಪ್ಪ. ಅಯ್ಯೋ, ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊಳ್ಳೋ. ಡಾಕ್ಟ್ರೆ, ನನ್ನ ಹೆಂಡತಿಗೆ ಸಹಾಯ ಅಂತದ್ದು ಏನಾಗಿತ್ತು ಡಾಕ್ಟ್ರೆ? ಸಾರಿ ಮಿಸ್ಟರ್ ಚೆನ್ನಣ್ಣ, ನಾವು ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಉಳಿಸ್ಕೊಳಕ್ ಆಗ್ಲಿಲ್ಲ. ಸಾರಿ. ಅಪ್ಪ, ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮಗ. ಮುಂದಿನ ಕಾರ್ಯ ಮಾಡಕ್ಕೆ
ಮಾಡ್ಕೊಳ್ಳೋಣ. ಈಗಲೇ ತಡ ಆಗಿದೆಯಪ್ಪ. ಅರ್ಜುನ, ಒಂದಿಬ್ಬರನ್ನ ಕರ್ಕೊಂಡು ಮುಂದಿನ ವ್ಯವಸ್ಥೆ ಮಾಡಪ್ಪ. ಒಂದ್ ಜೀವನ ಹೊಟ್ಟೆಲ್ ಹೊತ್ಕೊಂಡಿದ್ಲು. ಆ ದೇವ್ರು ಅವಳಿಗೆ ಈ ತರ ಅನ್ಯಾಯ ಮಾಡಬಾರ್ದಿತ್ತು. ಪಾಪ ಚೆನ್ನ ಹೋಗ್ಬೇಕಾದ್ರೆ ಎಷ್ಟು ನಗ್ನಗ್ತಾ ಕಳಿಸ್ಕೊಟ್ಟಿದ್ಲು. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ನೋದು ನನ್ನ ಆಸೆ. ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ನನ್ನ ಜೊತೆಲೇ ಇರಬೇಕು. ಪಾಪ ಮಗಳಿಗಿಂತ ಹೆಚ್ಚಾಗಿದ್ಲು. ಕೊನೆಗೋ ಭಗವಂತ ಅವಳನ್ನು ಕಿತ್ಕೊಂಡ್ಬಿಟ್ಟಲ್ಲ. ಈ ಪಾಪ ಮುಖ ನೋಡ್ತಾ ಇದ್ರೆ ಆ ಕರುಳು ಚುರುಕರುತ್ತೆ. ಬರೀ ಹೊಟ್ಟೆ ನೋವು ಬಂದ್ರೆ ಸಾಯ್ತಾರ ಅಥವಾ ಬೇರೆ ಏನೇನಾದ್ರೂ ಸಮಸ್ಯೆ ಐತಾ? ನಾನು ಹೊರಡೋ ಹಿಂದಿನ ದಿನ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಡಾಕ್ಟ್ರು ಎಲ್ಲ ರೀತಿ ಚೆಕಪ್ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಆದರೂ ಯಾಕೆ ಹಿಂಗಾಯ್ತು? ರಿಪೋರ್ಟ್ ಎಲ್ಲ ಸರಿಯಾಗೇ ಇದೆ, ಆದರೆ ಸಮಸ್ಯೆ ಎಲ್ಲಿಂದ ಬಂತು? ಮೆಡಿಕಲ್ ನೆಗ್ಲಿಜೆನ್ಸಿಯಿಂದ ಏನಾದರೂ ಆಗಿರ್ಬೋದಾ? ಹಾಗೇನಾದರೂ ಆದರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಡಾಕ್ಟ್ರೆ, ನನಗೆ ನನ್ನ ಹೆಂಡತಿ ಸಾವಿನ ಬಗ್ಗೆ ಕೆಲವು ಅನುಮಾನಗಳಿವೆ. ಅನುಮಾನನ? ಏನದು? ನನ್ನ ಹೆಂಡತಿ ಸಾಯೋ ದಿನದವರೆಗೂ ಚೆನ್ನಾಗೇ ಇದ್ಲು. ಅಂಥದ್ರಲ್ಲಿ ಬರೀ ಹೊಟ್ಟೆ ನೋವು ಬಂದ ತಕ್ಷಣ ಸಾಯ್ತಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅವಳ ಸಾವಿಗೆ ಬೇರೇನೋ ಕಾರಣ ಇದೆ ಅಂತ ನಂಗೆ ಅನುಮಾನ ಇದೆ. ಕೆಲವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಅವರಿಗೆ ಈಗಾಗೋ ಚಾನ್ಸಸ್ ಜಾಸ್ತಿ. ಅದರಲ್ಲೂ ನಿಮ್ಮ ಹೆಂಡತಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ನೋಡಿ ಡಾಕ್ಟ್ರೆ, ನಾನು ಇಲ್ಲಿಂದ ಹೋಗೋಕ್ಕೂ ಮುಂಚೆ ಚೆಕಪ್ ಮಾಡಿಸಿದಾಗ ಅವಳ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಬಂತು. ಈಗ ಸಮಸ್ಯೆ ಎಲ್ಲಿಂದ ಬಂತು? ನಾನು ಇಲ್ಲಿಂದ ಹೋದ್ಮೇಲೆ ನಮ್ಮ ತಾಯಿ ಟ್ರೀಟ್ಮೆಂಟ್ಗೆ ಅಂತ ನಿಮ್ಮ ಹತ್ರ ಕರ್ಕೊಂಬಂದಿದ್ರು. ಅವಾಗೇನಾಗಿತ್ತು ಹೇಳಿ? ಹೇಳಿದ್ನಲ್ಲ, ಅವರು ತುಂಬ ವೀಕ್ ಇದ್ರು, ಅದಕ್ಕೆ ಹೀಗಾಗಿದೆ ಅಷ್ಟೇ. ವಿಷಯ ಹೇಗೆ ತಿಳ್ಕೊಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬರ್ತೀನಿ.
ಎಲ್ಲಿಗೆ ಹೋಗಿದ್ದೆ? ಏನದ ಕೈಯಲ್ಲೇ? ದಿವ್ಯಾದ ಮೆಡಿಕಲ್ ರಿಪೋರ್ಟ್ ಅಪ್ಪಯ್ಯ. ಅದನ್ನೆಲ್ಲಿಗೆ ತಗೊಂಡೋಗಿದ್ಯೋ? ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದೆ, ಡಾಕ್ಟರ್ ಹತ್ರ ವಿಚಾರಿಸೋಣ ಅಂತ. ಇವಾಗ ಯಾಕೋ ಅದು? ನಾನು ಹೋಗೋಕ್ಕೂ ಮುಂಚೆ ದಿವ್ಯಾ ಚೆನ್ನಾಗೇ ಇದ್ಲು. ಬರೀ ಹೊಟ್ಟೆ ನೋವು ಬಂದ ಕಾರಣಕ್ಕೆ ಸತ್ತಿದ್ದಾಳೆ ಅಂದರೆ ನನಗೆ ನಂಬಕ್ಕಾಗಲಿಲ್ಲ. ಅದಕ್ಕೆ ವಿಚಾರಿಸ್ಕೊಂಬರೋಣ ಅಂತ ಹೋಗಿದ್ದೆ. ಡಾಕ್ಟ್ರ್ ಏನಂದ್ರು? ಆ ಡಾಕ್ಟ್ರು ಸರಿಯಾಗಿ ಹೇಳಿಲ್ಲ. ಅವಳ ಆರೋಗ್ಯ ಸರಿ ಇರಲಿಲ್ಲ ಅಂದರು, ಆದರೆ ನನಗೆ ನಂಬಕ್ಕಾಗಲಿಲ್ಲ. ಚೆನ್ನ, ಹೀಗಾಗಬಾರ್ದಾಗಿತ್ತು. ಆಗೋಯ್ತು, ನಮ್ಮ ದುರಾದೃಷ್ಟ. ಹಾಗಂತ ಅದನ್ನೇ ಕೊರ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ನಾವು ಏನೇ ಮಾಡಿದ್ರು ಅವಳು ಮತ್ತೆ ವಾಪಸ್ ಬರಲ್ಲ ಅಲ್ವಾ? ನೋಡು, ಮುಂದೆ ಏನಾಗಬೇಕು ಅನ್ನೋದ್ರ ಕಡೆ ಗಮನ ಕೊಡು. ಹೌದು ಚೆನ್ನ, ನೋಡು ನೀನ್ ಈಗಾಗ್ಲೇ ಹೆಂಡತಿ ಕಳ್ಕೊಂಡಿರೋ ದುಃಖದಲ್ಲಿದ್ಯಾ? ಈಗ ಈ ತಲೆನೋವೆಲ್ಲ ಬೇಕಾ? ಸತ್ತಿರೋದು ನನ್ನ ಹೆಂಡತಿ ಅತ್ತಿಗೆ. ಅಷ್ಟು ಆರೋಗ್ಯವಾಗಿದ್ದಳು ಸತ್ತಿದ್ದಾಳೆ ಅಂದರೆ ನಾನು ಹೇಗೆ ಒಪ್ಕೊಳ್ಳಿ? ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಳ ಸಾವಿಗೆ ಯಾರು ಕಾರಣ, ಏನು ಕಾರಣ ಅಂತ ತಿಳ್ಕೊಂಡು ಕಾರಣ ಆದವರಿಗೆ ಶಿಕ್ಷೆ ಕೊಡಿಸ್ತೀನಿ. ಆಗ್ಲಾದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಚನ್ನಣ್ಣನನ್ನ ಅಷ್ಟು ಪ್ರೀತಿಯಿಂದ ಮತ್ತೆ ಕರ್ತವ್ಯ ಕಳಿಸ್ಕೊಟ್ಟು ದಿವ್ಯಾ 1 ವಾರದೊಳಗೆ ಹೊಟ್ಟೆ ನೋವಿನಿಂದ ಸಾಯ್ತಾಳೆ. ಯಾವುದೇ ಗಂಡನಿಗೂ ಇದು ಆಘಾತ ತರುವಂಥ ವಿಷಯನೇ. ಚನ್ನಣ್ಣನಿಗಾಗಿದ್ದು ಇದೆ. ಪಾಪ 2ನೇ ಮಗುವಿನ ನಿರೀಕ್ಷೆಯಲ್ಲಿದ್ದ ಚನ್ನಣ್ಣ ತನ್ನ ಹೆಂಡತಿ ಸತ್ತ ಆಘಾತದಿಂದ ಚೇತರಿಸ್ಕೊಳ್ಳೋ ಮುಂಚೆನೆ ಅವನಿಗಿದು ಸಹಜ ಸಾವಲ್ಲ ಅನ್ನೋ ಅನುಮಾನವಿದ್ದದ್ದು. ಆಗ ಅವನು ರಿಪೋರ್ಟನ್ನು ತನ್ನ ಆರ್ಮಿ ಡಾಕ್ಟರ್ಗೆ ಕಳಿಸಿ ಸಹಾಯ ಕೇಳ್ತಾನೆ. ಆಗ ಅವರು ದಿವ್ಯಾಳಿಗೆ ನಾರ್ಮಲ್ ಡೆಲಿವರಿ ಆಗ್ತಿತ್ತು, ಯಾವುದೇ ತೊಂದರೆ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಚನ್ನಣ್ಣ ಇನ್ನೊಂದು ನಿರ್ಧಾರಕ್ಕೆ ಬರ್ತಾನೆ. ಏನದು? ನಮ್ಮ ಆರ್ಮಿ ಡಾಕ್ಟರ್ ಹೇಳೋ ಪ್ರಕಾರ ದಿವ್ಯಾ ಹುಷಾರಾಗೇ ಇದ್ಲು. ಬರೀ ಹೊಟ್ಟೆ ನೋವು ಬಂದು ಸತ್ತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಇದು ಸಹಜವಾದ ಸಾವಲ್ಲ. ಆದರೆ ಇದರಿಂದ ಯಾರಿದ್ದಾರೆ, ಯಾಕೆ ಹೀಗೆ ಮಾಡಿದರು ಅಂತ ಗೊತ್ತಾಗ್ತಾ ಇಲ್ಲ. ಯಾರೇ ಇರಲಿ, ನಾನು ಕಂಡುಹಿಡಿಲೇಬೇಕು. ಹೌದು, ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅದೇ ನನಗಿರೋದಾಗಿ. ಹೇಳಿ ಮಿಸ್ಟರ್ ಚೆನ್ನಣ್ಣ. ಸರ್, ನನ್ನ ಮದುವೆಯಾಗಿ 6 ವರ್ಷ ಆಗಿತ್ತು. ನನಗೆ 4 ವರ್ಷದ ಮಗಳಿದ್ದಾಳೆ. ಮತ್ತೆ ನನ್ನ ಹೆಂಡತಿಗೆ 4 ತಿಂಗಳಾಗಿತ್ತು. ಆದರೆ ಅವಳ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅಂದರೂ ಬರೀ ಹೊಟ್ಟೆ ನೋವು ಬಂದಿದ್ದಕ್ಕೆ 1 ವಾರದ ಹಿಂದೆ ಅವಳು ಸತ್ತೋಗ್ಬಿಟ್ಲು ಸರ್. ಓ, ಐ ಆಮ್ ವೆರಿ ಸಾರಿ ಮಿಸ್ಟರ್ ಚೆನ್ನಣ್ಣ. ನಾನು ಅವಳು ಟ್ರೀಟ್ಮೆಂಟ್ ತಗೋತಿದ್ದ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸಿದ್ದಕ್ಕೆ ಅವಳ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸತ್ತೋಗ್ಬಿಟ್ಲು ಅಂತ ಹೇಳಿದರು ಸರ್. ಆದರೆ ನಮ್ಮ ಆರ್ಮಿ ಡಾಕ್ಟ್ರು ಕೊಟ್ಟ ರಿಪೋರ್ಟಲ್ಲಿ ಬೇರೆಯೇ ಇದೆ. ಒಂದ್ಸರಿ ನೋಡಿ ಸರ್. ಇದರಲ್ಲಿ ಅವಳ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಬಂದಿದೆ. ಅಂದರೆ ಅವಳ ಸಾವಿನಿಂದೆ ಬೇರೆ ಏನೋ ಕಾರಣ ಇರಬೇಕು ಅಂತ ನಂಗೆ ಅನುಮಾನ ಇದೆ ಸರ್. ದಯವಿಟ್ಟು ನೀವು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ತಪ್ಪಾಗಿದೆ, ಯಾರಿಂದ ತಪ್ಪಾಗಿದೆ ಅಂತ ಕಂಡುಹಿಡಿಬೇಕು. ಶೂರ್ ಮಿಸ್ಟರ್ ಚೆನ್ನಣ್ಣ, ನೀವೊಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ನಿಮ್ಮ ಹೆಂಡತಿದು ಅಸಹಜ ಸಾವು ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಕೊಲೆ ಮಾಡಿದರೆ ಅಂಥವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಅದರಲ್ಲೂ ನೀವು ನಮ್ಮನ್ನೆಲ್ಲ ರಕ್ಷಿಸೋ ಯೋಧರು, ನಿಮ್ಮಂಥವ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಥ್ಯಾಂಕ್ ಯು. ಕಂಪ್ಲೇಂಟ್ ಬರೀರಿ. ನೀವು ಹೊರಡಿ, ಇನ್ನು ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಸರ್. ಸರ್, ಇದೇ ನೀವಿಲ್ಲಿ? ನಿಮ್ಮ ಮನೆಯವ್ರನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. ನಮ್ಮ ಮನೆಯವ್ರು? ಹೌದು,
ದಿವ್ಯ ಅವರ ಸಾವು ಅಸಹಜವಾದದ್ದು ಅಂತ ಚೆನ್ನಣ್ಣ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಎನ್ಕ್ವೈರಿ ಮಾಡಬೇಕು. ಚೆನ್ನ, ಏನು ಇದು? ದಿವ್ಯ ಅವರ ರೂಮ್ ಎಲ್ಲಿದೆ? ಅದೇ ಸರ್. ಪುರುಷೋತ್ತಮ್, ಹೋಗಿ ಸರ್ಚ್ ಮಾಡಿ. ಚೆನ್ನಣ್ಣ ಮತ್ತು ದಿವ್ಯ ಇಬ್ರು ಲವ್ ಮಾಡಿ ಮದುವೆ ಆಗಿದ್ದು ಅಲ್ವಾ? ಹೌದು ಸರ್. ಅವರುಗಳ ಮದುವೆಗೆ ನಿಮ್ಗಳು ಒಪ್ಪಿಗೆ ಇರಲಿಲ್ಲ, ಆದ್ರೂ ಅವರಿಬ್ರು ಮದುವೆ ಆದ್ರು. ಆ ಕಾರಣಕ್ಕೆ ನೀವು ನಿಮ್ಮ ಸೊಸೆನ ದ್ವೇಷಿಸ್ತಿದ್ರಿ. ಸರ್ ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನೋಡಿ ಸರ್, ಮೊದಲು ಅವ್ರ ಮದುವೆಗೆ ನಾವು ಒಪ್ಪಿಗೆ ಕೊಟ್ಟಿರಲಿಲ್ಲ, ನಿಜ ಸರ್. ಆದರೆ ಆಮೇಲೆ ಮಗ ಸೊಸೆ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಒಪ್ಪಿಗೆ ಕೊಟ್ವಿ ಸರ್. ಮದುವೆನೂ ಆಯಿತು. ಆ ಹೊತ್ತಿನಿಂದ ಆ ಹುಡುಗಿನ ಸೊಸೆ ಥರ ಅಲ್ಲ ಸರ್, ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ವಿ. ಮದುವೆಯಾಗಿ ಆಗಲೇ 6 ವರ್ಷ ಆಯಿತು ಸರ್. ಈಗಾಗಲೇ 4 ವರ್ಷದ ಮಗಳಿದ್ದಾಳೆ. ಅದ್ರ ಜೊತೆಗೆ ಈಗ 4 ತಿಂಗಳು ಗರ್ಭಿಣಿ ಆಗಿದ್ದು ಸರ್. ಹಿಂಗಿರುವಾಗ ನಾವ್ಯಾಕೆ ಸರ್ ಆ ಹುಡುಗಿನ ದ್ವೇಷ ಮಾಡೋಣ? ಅದು ಮುಂದೆ ಗೊತ್ತಾಗುತ್ತೆ. ಸರ್, ಈ ಮೆಡಿಸಿನ್ಸ್ ಅವ್ರ ರೂಮಲ್ಲಿ ಸಿಕ್ತು. ಇದನ್ನ ಲ್ಯಾಬ್ಗೆ ಕಳಿಸಿ, ಟೆಸ್ಟ್ ಮಾಡಲಿ. ಓಕೆ. ಈ ಇನ್ವೆಸ್ಟಿಗೇಷನ್ಗೆ ನಾವು ಮತ್ತೆ ಬರಬೇಕಾಗುತ್ತೆ. ನೀವು ಹೇಳಿ ಕಳಿಸಿದಾಗ ಸ್ಟೇಷನ್ ಬರಬೇಕು. ಆಯಿತು ಸರ್. ಚೆನ್ನಣ್ಣ, ನಾವಿನ್ ಬರ್ತೀವಿ. ಚೆನ್ನ, ಏನೋ ಇದು? ಪೊಲೀಸ್ನವರು ನಮ್ಮ ಮೇಲೆ ಅನುಮಾನ ಬೀಳ್ತಾ ಇದೆ. ನಾವೇ ನಿನ್ನ ಹೆಂಡತಿಗೆ ಹಿಂಸೆ ಕೊಟ್ಟಿದ್ವಾ? ಅಲ್ವೋ, ನಮ್ಮ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೋ? ನಾವು ಯಾರು ನಿನ್ಗೇನು ಅಲ್ವಾ? ನಿನ್ನ ಜೀವನನ ನಾವು ಹಾಳು ಮಾಡ್ತಾ ಇದ್ದೀವ. ಚೆನ್ನ, ಇಷ್ಟು ದಿವಸ ನನ್ನ ಮಗ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡ್ತಾನೆ ಅಂತ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೆ ಕಣೋ. ಆದರೆ ಈಗ ಸೊಸೆಗೆ ಕಿರುಕುಳ ಕೊಟ್ಟು ಸಾಯಿಸಿದೆ ಅನ್ನೋ ಅಪವಾದ ಹೊತ್ಕೊಂಡು ಜನಗಳ ಮುಂದೆ ತಲೆ ತಗ್ಗಿಸ್ಕೊಂಡು ಓಡಾಡಂಗಾಗೋಯ್ತಲ್ಲ ನನ್ನ ಪರಿಸ್ಥಿತಿ. ಚೆನ್ನ, ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಹೆಂಡತಿ ಆರೋಗ್ಯವಾಗಿದ್ರು ಸಹ ಬರೀ ಹೊಟ್ಟೆ ನೋವು ಬಂದಿದ್ದಕ್ಕೆ ಸತ್ತೋಗಿದ್ದಾಳೆ. ಇದು ಸಹಜವಾದ ಸಾವಲ್ಲ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ. ನಿಮ್ಗಳು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಒಂದು ಕಂಪ್ಲೇಂಟು ಅಂತ ಬಂದಮೇಲೆ ಪೊಲೀಸರು ಸಂಬಂಧಪಟ್ಟವರಿಗೆ ವಿಚಾರಣೆ ಮಾಡೋದು ಸಹಜ. ಅದೇ ರೀತಿ ನಿಮ್ಮನ್ನು ವಿಚಾರಣೆ ಮಾಡೋಕ್ಕೆ ಬಂದಿದ್ದಾರೆ. ನನಗೆ ಆ ಡಾಕ್ಟ್ರ್ ಮೇಲೆ ಅನುಮಾನ ಇದೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ. ತಪ್ಪು ಮಾಡಿರೋರು ಸಿಕ್ಕಾಕೋತಾರೆ. ಸುಮ್ಮನೆ ನೀವೆಲ್ಲ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಸರ್, ನಾವಿರೋದು ಪ್ರಾಣ ಉಳಿಸೋದಕ್ಕೆ, ತೆಗೆಯೋದಕ್ಕಲ್ಲ. 1 ಲಕ್ಷಕ್ಕೊಂದು ಯಾರೋ ಒಬ್ಬರು ನೆಗ್ಲಿಜೆನ್ಸಿಂದ ಸಾವಾಗಬಹುದು. ಅದಕ್ಕೆ ಡಾಕ್ಟ್ರ್ ನಾವು ಹೊಣೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ? ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಿದ್ದೀರಾ, ಆದರೆ ನಾವು ಪೊಲೀಸ್ನವರಾಗಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಬೇರೆನೇ ಇರುತ್ತೆ. ನಾವು ಎಲ್ಲರನ್ನೂ ಅನುಮಾನ ಪಡಬೇಕಾಗುತ್ತೆ. ಇರ್ಬೋದು ಸರ್. ದಿವ್ಯಾ ವಿಷಯದಲ್ಲಿ ಅವರಿಗೆ ಮೊದಲಿಂದಲೂ ಹೆಲ್ತ್ ಪ್ರಾಬ್ಲಮ್ ಇತ್ತು. ಒಂದಿನ ಅವ್ರಿಗೆ ಹೊಟ್ಟೆ ನೋವು ಅಂತ ನನ್ನ ಹತ್ರ ಕರ್ಕೊಂಬಂದರು. ಆ್ಯಸ್ ಎ ಡಾಕ್ಟರ್ ನಾನು ಅವ್ರನ್ನ ಟ್ರೀಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅವರು ಟ್ರೀಟ್ಮೆಂಟಲ್ಲಿರುವಾಗಲೇ ಸತ್ತು ಹೋದರು. ಕೆಲವು ಸಲ ಪೇಷಂಟ್ಸ್ನ ನಮ್ಮ ಹತ್ರ ಕರ್ಕೊಂಬರುವಷ್ಟರಲ್ಲೇ ಪರಿಸ್ಥಿತಿ ಕೈ ಮೀರಿದೆ. ಆದರೂ ನಾವು ಕಷ್ಟಪಟ್ಟು ಅವ್ರ ಪ್ರಾಣ ಉಳಿಸೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಆಕೆ ಸಾವಿಗೆ ನೀವು ಕಾರಣ ಅಲ್ಲ? ಖಂಡಿತ ಅಲ್ಲ. ಓಕೆ,
ನಾವು ಮತ್ತೆ ಬೇಕಿದ್ರೆ ಬರ್ತೀವಿ. ಶೋರ್. ಪುರುಷೋತ್ತಮ್, ಇದ್ರದ್ದು ಫೋಟೋ ತಗೊಳ್ರಿ. ಹೆಂಡತಿ ಸಾವಿಂದ ಆಘಾತಕ್ಕೊಳಗಾದ ಚೆನ್ನಣ್ಣ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಹಾಗಾದ್ರೆ ದಿವ್ಯಾ ನಿಜವಾಗ್ಲೂ ಯಾರ್ದೋ ಕುತಂತ್ರಕ್ಕೆ ಬಲಿಯಾಗಿದ್ಯಾ ಅಥವಾ ಚೆನ್ನಣ್ಣನೇ ತಪ್ಪಾಗಿ ತಿಳ್ಕೊಂಡಿದ್ನ? ಆಕೆ ನಿಜವಾಗ್ಲೂ ಯಾರ್ದೋ ಕುತಂತ್ರಕ್ಕೆ ಬಲಿಯಾಗಿದ್ರೆ ಅವ್ರು ಯಾರು? ಅವ್ರಿಗೆ ಶಿಕ್ಷೆ ಆಗುತ್ತಾ? ಅದಕ್ಕೆ ಕಾರಣ ಏನು? ಸರ್, ಬನ್ನಿ ಮಿಸ್ಟರ್ ಚೆನ್ನಣ್ಣ, ಕೂತ್ಕೊಳ್ಳಿ. ಏನಾದರೂ ಕ್ಲೂ ಸಿಗ್ತಾ ಸರ್? ನಾವು ಎಲ್ಲ ರೀತಿಯಿಂದನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಿದ್ದೀವಿ. ಸದ್ಯದಲ್ಲೇ ಗೊತ್ತಾಗುತ್ತೆ. ಸರ್, ದಿವ್ಯಾ ಬಳಸಿದ ಟ್ಯಾಬ್ಲೆಟ್ನ ಲ್ಯಾಬಿಗೆ ಕಳಿಸಿದ್ವಲ್ಲ, ಅದೆಲ್ಲ ಬೋಗಸ್ ಅಂತ ರಿಪೋರ್ಟ್ ಬಂದಿದೆ ಸರ್. ವಾಟ್? ಟ್ಯಾಬ್ಲೆಟ್ಸ್ ಎಲ್ಲ ಬೋಗಸ್ಸಾ? ಅಷ್ಟೇ ಅಲ್ಲ ಸರ್, ಆ ಡಾಕ್ಟ್ರು ಕೂಡ ಫೇಕ್ ಅಂತೆ. ಅವನ ಬಗ್ಗೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿದ್ದೀನಿ. ನೀವು ಅನುಮಾನ ಪಟ್ಟಿರೋದು ನಿಜ ಅನಿಸುತ್ತೆ ಸರ್. ನಾನು ಹೇಳ್ತೀನಿಲ್ವ ಸರ್, ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ. ನಾನು ಹೆಂಡ್ತಿನ ಸಾಯಿಸಿದ್ದಾನೆ ಸರ್. ಅವನನ್ನ ಸುಮ್ಮನೆ ಬಿಡಬಾರ್ದು ಸರ್. ಕೂಲ್ ಮಿಸ್ಟರ್ ಚೆನ್ನಣ್ಣ. ಪುರುಷೋತ್ತಮ್, ಆ ಡಾಕ್ಟರ್ನ ಕರ್ಕೊಂಡು ಬನ್ರಿ. ಎಸ್ ಸರ್. ದೊಡ್ಡದಾಗಿ ಸತ್ಯ ಹರಿಶ್ಚಂದ್ರನ್ ಥರ ಭಾಷಣ ಬಿಗಿತಿದೆ. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಜನಗಳ ಜೀವದ ಜೊತೆ ಆಟ ಆಡ್ತೀಯ. ಈಗೆಲ್ಲ ಹೇಳಿದ್ರೆ ಬಾಯಿ ಬಿಡಲ್ಲ ಸರ್. ನಿಮ್ಮ ಟ್ರೀಟ್ಮೆಂಟ್ ರುಚಿ ತೋರಿಸಿ, ಆಗ ಬಾಯಿ ಬಿಡ್ತಾನೆ. ಬಾಯಿ ಬಿಡ್ರಿ. ಯಾಕ್ರಿ ಕೊಂದ್ರೆ ಇವ್ರ ಹೆಂಡ್ತಿನ? ಏಯ್, ಬಾಯಿ ಬಿಡಲ್ಲ. ಅದು ನಾನಾಗೆ ಮಾಡಿದ್ದಲ್ಲ ಸರ್, ನನ್ನಿಂದ ಮಾಡಿಸಿದ್ರು ಅಷ್ಟೇ. ಯಾರು? ಇವ್ರ ತಾಯಿ ಮತ್ತು ತಂಗಿ ಸರ್. ಏನೋ ಬಗೊಳ್ತಿದ್ಯಾ? ನೀನು ಬಚಾವಾಗಕ್ಕೋಸ್ಕರ ನನ್ನ ಫ್ಯಾಮಿಲಿನ ಏನಾದರೂ ಇಂಟರ್ಫಿಯರ್ ಮಾಡಿದ್ರೆ? ಚರಣ ಪ್ಲೀಸ್. ಏಯ್, ಏನು ಅಂತ ನಿಜ ಹೇಳೋ. ಸರ್, ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಇವ್ರ ಅಣ್ಣನಿಗೆ 2 ಹೆಣ್ಮಕ್ಳು, ಇವ್ರ ತಂಗಿಗೂ 2 ಹೆಣ್ಮಕ್ಳು, ಜೊತೆಗೆ ಇವ್ರಿಗೂ 1 ಹೆಣ್ಮಗು ಇದೆ. ಮನೆಯಲ್ಲಿ ಬರೇ ಹೆಣ್ಮಕ್ಳು ಅಂತೇಳಿ ಎಲ್ರಿಗೂ ಬೇಜಾರಾಗಿತ್ತು ಸರ್. ಜೊತೆಗೆ ಇವ್ರ ಹೆಂಡತಿ ಮತ್ತೆ ಗರ್ಭಿಣಿ ಆಗಿದ್ರು ಸರ್. ಅದು ಹೆಣ್ಣಾದರೆ ವಂಶ ಬೆಳೆಯಲ್ಲ ಅಂತ ಭಯಪಟ್ಟು ಇವ್ರ ತಾಯಿ ತಂಗಿ ದಿವ್ಯಾ ಅವ್ರನ್ನ ಸ್ಕ್ಯಾನಿಂಗ್ಗೆ ಅಂತ ಕರ್ಕೊಂಡು ಬಂದಿದ್ರು ಸರ್. ಆ ಸ್ಕ್ಯಾನಿಂಗಲ್ಲಿ ಆ 2ನೇದು ಹೆಣ್ಣು ಅಂತ ಆಯಿತು ಸರ್. ಸರ್, ಇವ್ರ ತಾಯಿ ತಂಗಿ ಇಬ್ಬರು ಬಂದು ಹೊಟ್ಟೆಯಲ್ಲಿರೋ ಮಗು ತೆಗೆದುಬಿಡಿ ಅಂತ ಹೇಳಿದ್ರು ಸರ್. ಆದರೆ ನಾನು ಒಪ್ಪಲಿಲ್ಲ. ಆಗ ಒಂದಿನ ದಿವ್ಯಾ ಅವ್ರನ್ನ ಕರ್ಕೊಂಡು ಬಂದರು ಸರ್. ನಮಸ್ಕಾರ ಡಾಕ್ಟ್ರೆ. ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಏನ್ರಿ ನಿಮ್ಮದು? ಮತ್ತೆ ಅದೇ ಕತೆನಾ? ನಮ್ಮ ನೋವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರೆ. ಮನೆಯಲ್ಲಿ ಈಗಾಗಲೇ 5 ಹೆಣ್ಮಕ್ಳಿವೆ. ಈಗ ಇದು ಹೆಣ್ಮಗು ಅಂದ್ರೆ ಬೇಡ ಡಾಕ್ಟ್ರೆ. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡ್ತೀನಿ. ಆದರೆ ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಡಾಕ್ಟ್ರೆ. ಆ ದಿನ ದುಡ್ಡಿನ ಆಸೆಗೆ ದಿವ್ಯಾ ಮಗು ಹೊಟ್ಟೆಯಲ್ಲಿ ಸಾಯೋ ಥರ ಒಂದು ಮಾತ್ರೆ ಕೊಟ್ಟೆ ಸರ್. ಅದು ರಿಯಾಕ್ಟ್ ಆಗಿ ಅವರೇ ಸತ್ತು ಹೋದ್ರು. ನಿಜವಾಗ್ಲೂ ನನಗೆ ಅವ್ರನ್ನ ಸಾಯಿಸೋ ಉದ್ದೇಶ ಇರಲಿಲ್ಲ ಸರ್.
ಇಡಿಯಟ್, ದುಡ್ಡಿನ ಆಸೆಗೆ ಯಾರ ಪ್ರಾಣ ಬೇಕಾದ್ರೂ ತೆಗಿತೀರಲ್ಲ, ಜೊತೆಗೆ ಡಾಕ್ಟರ್ ಅಲ್ದಿದ್ರು ಡಾಕ್ಟ್ರು ಅಂತ ನಂಬ್ಸೋದು ಬೇರೆ. ಇನ್ನೊಬ್ರು ಜೀವ ಅಂದ್ರೆ ನಿಮ್ಗೆಲ್ಲ ಸುಲಭ ಆಗೋಯ್ತಲ್ಲ. ನಿಮಗೆಲ್ಲ ಕತ್ಲ ಕೋಣೆಲಿ ಹಾಕಿ ಚೆನ್ನಾಗಿ ಮೆಣಸಿನಕಾಯಿ ಅರೆದ್ರೆ ಸರಿ ಹೋಗುತ್ತೆ. ಏ ಪುರುಷೋತ್ತಮ್, ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ. ಹಾಗೆ ಇವ್ರ ತಾಯಿ ಮತ್ತು ತಂಗಿನ ಕರ್ಕೊಂಡು ಬನ್ರಿ. ಚೆನ್ನ, ಏನೋ ಇದು? ನಿನ್ನ ಹೆಂಡತಿ ಸಾವಿಗೆ ಕಾರಣ ಇವರಿಬ್ಬರೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಾವ್ರಲ್ಲ. ಚೆನ್ನ, ಯಾಕೋ ಹೀಗೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ಯಜಮಾನ್ರೆ, ನಿಮ್ಮ ಹೆಂಡತಿ ಮತ್ತು ನಿಮ್ಮ ಮಗಳು ಇಬ್ಬರು ಸೇರ್ಕೊಂಡು ಈ ನಕಲಿ ಡಾಕ್ಟರ್ನಿಂದ ನಿಮ್ಮ ಸೊಸೆಗೆ ಮಗು ಸಾಯೋ ಥರ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ. ಅದರಿಂದನೇ ಆಕೆ ಸತ್ತಿರೋದು. ಅದನ್ನ ಈ ನಕಲಿ ಡಾಕ್ಟರ್ ಒಪ್ಕೊಂಡಿದ್ದಾನೆ. ಸಾವಿತ್ರಿ, ಸಾಹೇಬ್ರು ಹೇಳ್ತಾ ಇರೋದು ನಿಜನಾ? ಚೆನ್ನ, ನಮ್ಮನ್ನು ಕ್ಷಮಿಸ್ಬಿಡಪ್ಪ. ನಿಂಗೆ ಎರಡನೇದಾದ್ರೂ ಗಂಡ್ಮಗು ಆಗಲಿ ಅನ್ನೋ ಆಸೆಯಿಂದ ಹೀಗೆ ಮಾಡಿಬಿಟ್ವಿ. ಆದ್ರೆ ನಿನ್ನ ಹೆಂಡ್ತಿನೇ ಸಾಯುವಾಗಾಯ್ತು. ನಿಜವಾಗ್ಲೂ ನಮಗೆ ಅವಳ ಮೇಲೆ ಯಾವ ದ್ವೇಷನೂ ಇರಲಿಲ್ಲ ಕಣೋ. ಅಮ್ಮ, ನೀನು ಒಂದು ಹೆಣ್ಣು, ಅವಳು ಒಂದು ಹೆಣ್ಣು. ಆದರೂ ಹೆಣ್ಮಕ್ಳಂದ್ರೆ ಇಷ್ಟು ಕೇವಲನ? ಅದು ಹೊಟ್ಟೆಲಿರೋ ಮಗುನ ಸಾಯಿಸುವಷ್ಟು. ಛೀ, ಇವನ್ನೆಲ್ಲ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಇನ್ಸ್ಪೆಕ್ಟರ್, ಕಾನೂನಿನ ಪ್ರಕಾರ ನೀವೇನು ಶಿಕ್ಷೆ ಕೊಡಬೇಕೋ ಕೊಡಿ. ನಾನಂತೂ ಇವ್ರಿಗೆ ಕ್ಷಮಿಸಲ್ಲ. ಏನ್ ಸಾಧಿಸಿದ್ರಿ ಇದರಿಂದ? ಅನ್ಯಾಯವಾಗಿ 2 ಜೀವಗಳನ್ನ ಬಲಿ ತಗೊಂಡ್ಬಿಟ್ರಲ್ಲ. ಪಾಪ, ಇವರು ಅದೆಷ್ಟು ನೊಂದಿದ್ದಾರೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಛೇ ಸಾವಿತ್ರಿ, ತಪ್ಪು ಮಾಡಿಬಿಟ್ರಿ ನೀವು. ನೀವಿಬ್ಬರು ಹೆಣ್ಣಾಗಿ ಹೇಗೆ ಮಾಡಬಾರ್ದಾಗಿತ್ತು. ಮಗನ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ರಿ. ಚೆನ್ನ, ನನ್ನನ್ನು ಕ್ಷಮಿಸ್ಬೇಡಪ್ಪ, ನನ್ನನ್ನು ಕ್ಷಮಿಸು. ಒಳಗಡೆ ಹಾಕ್ರಿ ಇವ್ರನ್ನ. ಇದು ನಮ್ಮ ಸೊಸೈಟಿ. ಈ ಕಾಲದಲ್ಲೂ ಹೆಣ್ಮಕ್ಳ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ, ಇಂಥವ್ರು ನೋಡಿನೇ ಹೇಳಿರ್ಬೇಕು. ಇವತ್ತು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಸರಿ ಸಮಾನವಾಗಿ ಸಾಧಿಸಿದ್ರು ಕೂಡ ಜನ ಮಾತ್ರ ಹೆಣ್ಣಿನ ಬಗ್ಗೆ ಇರುವಂತಹ ಪೂರ್ವಗ್ರಹದಿಂದ ಹೊರಗೆ ಬಂದಿಲ್ಲ. ಇದು ಕೇವಲ ಚೆನ್ನಣ್ಣನ ಸಂಸಾರದಲ್ಲಿ ನಡೆದಂಥ ಘಟನೆ ಅಲ್ಲ. ಪ್ರತಿ ಊರಲ್ಲೂ ಈ ಥರದ ದಿವ್ಯರಂಥವರು ಬಲಿ ಆಗ್ತಾನೆ ಇದ್ದಾರೆ. ಇದನ್ನ ತಡೆಯುವುದು ನಮ್ಮ ಕರ್ತವ್ಯ, ಜವಾಬ್ದಾರಿ, ಹಾಗೆ ಮಾನವೀಯತೆ ಕೂಡ ಅಲ್ವಾ?